ದ್ವೇಷ ಭಾಷಣ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ಇದೀಗ ರಿಲೀಫ್ ಸಿಕ್ಕಿದೆ. ಜಾಮೀನು ರಹಿತ ವಾರೆಂಟ್ ಪ್ರಕರಣದಲ್ಲಿ ಜಾಮೀನು ಬಂಟ್ವಾಳ ಕೋರ್ಟ್ ಬೇಲನ್ನ ಮಂಜೂರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿದೆ. ದ್ವೇಷ ಭಾಷಣ ಸಂಬಂಧ ವಾರೆಂಟ್ ಜಾರಿಯಾಗಿತ್ತು. ಈ ಹಿಂದೆ ಬಂಟ್ವಾಳ ಕೋರ್ಟ್ ಬೇಲನ್ನ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ದ್ವೇಷ ಭಾಷಣ ಸಂಬಂಧ ವಾರೆಂಟ್ ಜಾರಿಯಾಗಿತ್ತು ಈ ಹಿಂದೆ. ಈಗ ತಿಮ್ಮಾರೋಡಿಗೆ ರಿಲೀಫ್ ಸಿಕ್ಕಿರುವಂಥದ್ದು. ಮಹೇಶ್ ಶೆಟ್ಟಿ ಹಾಗೆ ತಿಮ್ಮಾರೋಡಿಗೆ ಜಾಮೀನು ರಹಿತ ವಾರೆಂಟ್ ಪ್ರಕರಣದಲ್ಲಿ ಇದೀಗ ಜಾಮೀನು ಸಿಕ್ಕಿದೆ. ಬಂಟ್ವಾಳ ಕೋರ್ಟ್ ಬೇಲನ್ನ ಮಂಜೂರು ಮಾಡಿ ಇದೀಗ ಆದೇಶವನ್ನು ಹೊರಡಿಸಿರುವಂಥದ್ದು. ದ್ವೇಷ ಭಾಷಣ ಸಂಬಂಧ ವಾರೆಂಟ್ ಜಾರಿಯಾಗಿತ್ತು. ಅದು ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಲಾಗಿತ್ತು. ಬಟ್ ಈಗ ಅದು ಹೇಗೆ ಜಾಮೀನು ಸಿಕ್ತೋ ಗೊತ್ತಿಲ್ಲ. ಬಟ್ ರಿಲೀಫ್ ಅಂತೂ ಸಿಕ್ಕಿದೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ. ಜಾಮೀನು ರಹಿತ ಬೇಲ್ ಜಾರಿಯಾಗಿತ್ತು. ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಇದೀಗ ರಿಲೀಫ್ ಸಿಕ್ಕಿರುವಂಥದ್ದು ಮಹೇಶ್ ಶೆಟ್ಟಿ ಹಾಗೆ ತಿಮ್ಮಾರೋಡಿಗೆ. ಬೆಳ್ತಂಗಡಿ ಪೊಲೀಸ್ ದಾಖಲಿಸಿದ್ರು, ಅದರಲ್ಲಿ ಗೈರಾಗಿದ್ರು ಕೂಡ. ಹೀಗಾಗಿ ಬೆಳ್ತಂಗಡಿ ಕೋರ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿತ್ತು. ವಿಚಾರಣೆಗೂ ಕೂಡ ಹಾಜರಾಗಿರಲಿಲ್ಲ. ಬೇಲ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಕುರಿತಾಗಿ ಅರ್ಜಿಯ ವಿಚಾರಣೆಯನ್ನು ನಡೆಸಿ ಇದೀಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಫೈನಲಿ ರಿಲೀಫ್ ಸಿಕ್ಕಿದೆ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ. ದ್ವೇಷ ಭಾಷಣವನ್ನ ಮಾಡಿದಂತಹ ವಿಚಾರದ ಕುರಿತಾಗಿ, ಬಿಕಾಸ್ ಅದು ದ್ವೇಷ ಭಾಷಣ ಅಂತಂದ ಸಂದರ್ಭದಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅಂಡ್ ಎಲ್ಲಿ ಮಾಡಿದ್ರು, ಯಾಕೆ ಮಾಡಿದ್ರು, ಪ್ರಚೋದಿಸ್ತಾ ಇದ್ದಾರಾ, ಅದರಿಂದ ಯಾವ ರೀತಿಯಾದಂತಹ ಕೆಟ್ಟ ಬೆಳವಣಿಗೆಗಳು ಕೂಡ ಆಗಬಹುದು, ಗಲಭೆ ಆಗಬಹುದು, ಒಂದು ರೀತಿಯಾಗಿ ರಾಜಕೀಯ ಪ್ರೇರಿತವಾಗಿ ಕೂಡ ಬಿಂಬಿತವಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಅದನ್ನು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಬಟ್ ಇವರಿಬ್ಬರ ಹೆಸರು ಕೂಡ ನಮಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳ ಪ್ರಕರಣದಲ್ಲಾಗಿರ್ಬೋದು, ಯಾವಾಗ ಕೇಳಿ ಬರೋಕ್ಕೆ ಆರಂಭ ಆಯಿತು. ಸೊ ಆ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ ದ್ವೇಷ ಭಾಷಣ ಮಾಡಿದ್ದು ತಪ್ಪು, ಪ್ರಚೋದಿಸುವಂತಹ ಕೆಲಸ ಜನರನ್ನ ಅಂತ ಹೇಳಿಬಿಟ್ಟು ವಾರೆಂಟ್ ಜಾರಿ ಮಾಡಿರ್ತಾರೆ. ಜಾಮೀನು ರಹಿತ ವಾರೆಂಟ್. ಬಟ್ ಇದೀಗ ಜಾಮೀನು ಮಂಜೂರಾಗಿದೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಬಂಟ್ವಾಳ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುತ್ತೆ. ಗೈರಾಗಿರ್ತಾರೆ ಕೂಡ. ಇದೀಗ ಫೈನಲಿ ಅರ್ಜಿ ವಿಚಾರಣೆಯನ್ನು ನಡೆಸಿ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ತಿಮ್ಮಾರೋಡಿಗೆ ರಿಲೀಫ್ ಸಿಕ್ಕಿದೆ. ದ್ವೇಷ ಭಾಷಣ ಮಾಡಿದಂತಹ ವಿಚಾರವಾಗಿ ಇದೀಗ ಬಹುದೊಡ್ಡ ಆತಂಕ ಎದುರಾಗಿತ್ತು ಮಹೇಶ್ ಶೆಟ್ಟಿ ತಿಮ್ಮಾರೋಡಿಗೆ. ರಿಲೀಫ್ ಸಿಕ್ಕಂತ ಆಗಿರುವಂಥದ್ದು. ಫೈನಲಿ ಬಂಟ್ವಾಳ ಕೋರ್ಟ್ ಬೇಲನ್ನ ಮಂಜೂರು ಮಾಡಿ ಆದೇಶವನ್ನ ಹೊರಡಿಸಿದೆ. ಬೆಳ್ತಂಗಡಿ ಪೊಲೀಸರು ದಾಖಲಿಸಿದ್ರು ಈ ಒಂದು ಕೇಸ್. ವಾರೆಂಟ್ ಅನ್ನ ಜಾರಿ ಮಾಡಿದ್ರು. ಫೈನಲಿ ಇದೀಗ ರಿಲೀಫ್ ಸಿಕ್ಕಿರುವಂಥದ್ದು. ಪ್ರತ್ಯೇಕವಾಗಿ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರಲಿಲ್ಲ. ಬಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿತ್ತು. ದ್ವೇಷ ಭಾಷಣ ಆರೋಪದ ಅಡಿಯಲ್ಲಿ ಬೆಳ್ತಂಗಡಿ ಪೊಲೀಸರು ದಾಖಲಿಸಿರ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮಾರೋಡಿ ಅವರು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಮೊದಲನೇದಾಗಿ ವಾರೆಂಟ್ ಜಾರಿ ಮಾಡಿ ಅದಾದಮೇಲೆ ಜಾಮೀನು ರಹಿತ ವಾರೆಂಟನ್ನು ಜಾರಿ ಮಾಡಿರ್ತಾರೆ ದ್ವೇಷ ಭಾಷಣ ಸಂಬಂಧ. ಸೊ ಹೀಗಾಗಿ ಬೆಳ್ತಂಗಡಿ ಕೋರ್ಟ್ ವಾರೆಂಟ್ ಜಾರಿ ಮಾಡಿತ್ತು. ಬಂಟ್ವಾಳ ಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಬಟ್ ಅದು ಜಾಮೀನು ರಹಿತ ವಾರೆಂಟ್ ಆಗಿದ್ದರಿಂದ ಸಮಸ್ಯೆಗಳೆದುರಾಗಿತ್ತು. ಬಟ್ ಇದೀಗ ಫೈನಲಿ ರಿಲೀಫ್ ಸಿಕ್ಕಂತಾಗಿದೆ.